I'm a Chennai boy, actually. I'm a Chennai boy, actually. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಶಿವರಾಜ್ ಕುಮಾರ್ ಯಾಕೋ ದಾರಿ ತಪ್ಪಿದ ಮಗ ಥರ ಆಗ್ತಾ ಇದ್ದಾರಾ? ಜಗಮೆಚ್ಚಿದ ಮಗ ಅನ್ನೋ ಥರದ ಹೆಸರಿಟ್ಕೊಂಡವರು ಯಾಕೆ ದಾರಿ ತಪ್ಪಿದ ಮಗ ಆದರು? ಡಾಕ್ಟರ್ ರಾಜ್ಕುಮಾರ್ ಯಾವ ಒಂದು ನಿರ್ದಿಷ್ಟವಾದಂತಹ ರೂಪುರೇಷೆಗಳನ್ನು, ನಿರ್ದಿಷ್ಟವಾದಂತಹ ಕೆಲವೊಂದು ಗುಣಗಳನ್ನು ಅಳವಡಿಸ್ಕೊಂಡಿದ್ರು, ಅದನ್ನು ಯಾಕೆ ಇವರು ಶಿವಣ್ಣ ಯಾಕೆ ಪದೇ ಪದೇ ಬ್ರೇಕ್ ಮಾಡ್ತಾ ಇದ್ದಾರೆ? ಅಪ್ಪ ತೋರಿಸಿರೋ ಹಾದಿಯಲ್ಲಿ ಯಾಕೆ ನಡೀತಾ ಇಲ್ಲ ಶಿವಣ್ಣ? ಅಷ್ಟಕ್ಕೂ ಕರ್ನಾಟಕದಿಂದ ಶಿವಣ್ಣನಿಗೆ ಆದಂತಹ ಅವಮಾನ ಅಥವಾ ಅನ್ಯಾಯ ಏನಾದರೂ ಇದೆಯಾ? ಯಾಕೆ ಪದೇ ಪದೇ ತಮಿಳಿನ ಮೇಲೆ ಶಿವರಾಜ್ ಕುಮಾರ್ ಅವರಿಗೆ ಮೋಹ ಹೆಚ್ಚಾಗ್ತಾ ಇದೆ? ಈ ಮೋಹ ಕೊನೆಯಾಗೋದೇ ಇಲ್ವಾ? ಶಿವಣ್ಣನ ಅಭಿಮಾನಿಗಳು, ಅದರಲ್ಲೂ ಕನ್ನಡದ ಅಭಿಮಾನಿಗಳು, ಕನ್ನಡದ ಹೋರಾಟಗಾರರು ಯಾಕೆ ಶಿವಣ್ಣನವರ ಮೇಲೆ ಬೇಜಾರನ್ನು ಮಾಡ್ಕೊಂಡಿದ್ದಾರೆ, ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ? ಶಿವಣ್ಣನವರ ತಮಿಳಿನ ಮೋಹ ಯಾವಾಗಿಂದ ಶುರುವಾಯಿತು? ಇದಕ್ಕೆ ಮೂಲ ಕಾರಣ ಏನು? ಅಷ್ಟಕ್ಕೂ ಶಿವಣ್ಣನವ್ರಿಗೂ ತಮಿಳಿಗೂ ಇರುವಂತಹ ಆ ಒಂದು ಸಂಬಂಧ ಎಂಥದ್ದು? ಈ ಎಲ್ಲ ವಿಚಾರಗಳ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ಇದು ವಿಶೇಷ ಸ್ಟೋರಿ, ಶಿವಣ್ಣನಿಗೆ ತಮಿಳು ಮೋಹ. ನಾನು ಹೇಮಂತ್. I'm a Chennai boy, actually. I'm a Chennai boy, actually. ಎಸ್ ವೀಕ್ಷಕರೇ, ಕನ್ನಡ ಚಿತ್ರರಂಗ ಇವತ್ತು ಸಂಕಷ್ಟದಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರಮುಖ ಹೀರೋಗಳು ಒಬ್ಬೊಬ್ರದ್ದು ಒಂದೊಂದು ರೀತಿ ವರ್ಷಗಳು ಶುರುವಾಗಿದೆ. ನಿರ್ದಿಷ್ಟವಾಗಿ ಯಾರೂ ಸಿನಿಮಾಗಳನ್ನು ಮಾಡ್ತಾ ಇಲ್ಲ. ದರ್ಶನ್ ಮರ್ಡರ್ ಕೇಸ್ನಲ್ಲಿ ಜೈಲ್ ಒಳಗಿದ್ದಾರೆ. ಸುದೀಪ್ ಅವರ ಸಿನಿಮಾಗಳು 4-5 ಶೂಟ್ ಆದರೂ ಇನ್ನೂ ರಿಲೀಸಿಗೆ ಯಾವುದೂ ರೆಡಿ ಆಗಿಲ್ಲ. ಅವರ ಮಾರ್ಕ್ ಆದಮೇಲೆ ಯಾವುದೂ ಸಿನಿಮಾ ಬರ್ತಾ ಇಲ್ಲ. ಅದಾದಮೇಲೆ ಯಶ್ 3 ವರ್ಷ 4 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಅವರು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ. ಶಿವರಾಜ್ ಕುಮಾರ್ ಅನ್ನುವಂಥದ್ದು ಒಂದು ಅಸ್ಮಿತೆ, ಕನ್ನಡದ ಅಸ್ಮಿತೆ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅನ್ನೋ ಥರ ವಿಚಾರಗಳು ಏನಿದ್ದು, ಈ ಅಸ್ಮಿತೆಗೆ ಈಗ ಗರ ಬಡಿದಿರೋ ರೀತಿ ಆಗ್ತಾ ಇದೆ. ಪದೇ ಪದೇ ಶಿವಣ್ಣ ತಮಿಳಿನ ಮೋಹವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅಷ್ಟಕ್ಕೂ ಶಿವರಾಜ್ ಕುಮಾರ್ಗೆ ಯಾಕೆ ಇಷ್ಟೊಂದು ತಮಿಳುನಾಡಿನ ಮೇಲೆ ಮೋಹ, ತಮಿಳು ಭಾಷೆಯ ಮೇಲೆ ಮೋಹ, ತಮಿಳಿಗರ ಮೇಲೆ ಮೋಹ ಅನ್ನೋದನ್ನು ನೋಡ್ಲಿಕ್ಕೆ ಹೋದರೆ, ಶಿವಣ್ಣ ಯಾವಾಗ ಜೈಲರ್ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸಿದ್ರೋ ಅಲ್ಲಿಂದ ಅವರಿಗೆ ತಮಿಳುನಾಡಿನ ಮೇಲೆ ಪ್ರೀತಿ ಹೆಚ್ಚಿಗೆ ಆಗ್ತದೆ. ಮನೆಯಲ್ಲಿ ಅವರು ತಮಿಳಿನಲ್ಲಿ ಮಾತಾಡ್ತೀವಿ ಅನ್ನೋದನ್ನು ಕೂಡ ಅವರು ಹೇಳಿದರು ಬಹಿರಂಗವಾಗಿ. ನಾನು ತಮಿಳಿಗ ಅನ್ನೋದನ್ನು ಹೇಳಿದರು. ಅಫ್ಕೋರ್ಸ್ ಅದು ಗಾಜನೂರು ಬರೋದು, ಕರ್ನಾಟಕ ತಮಿಳುನಾಡು ಬಾರ್ಡರ್ ಅದೆಲ್ಲ ಬೇರೆ. ಶಿವರಾಜ್ ಕುಮಾರ್ ಹೆಚ್ಚು ಕಮ್ಮಿ 30-35 ವರ್ಷಗಳಿಂದ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಈ ಸಿನಿಮಾಗಳಲ್ಲಿ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳನ್ನು ನೋಡಿ ನಮ್ಮ ಜನ ಬೆಳೆಸ್ತಾ ಇದ್ದಾರೆ ಅವರನ್ನು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಂತ ಹೇಳಿ ಶಿವಣ್ಣನವ್ರನ್ನ ಆರಾಧಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಪರಂಪರೆಗೆ ಒಂದು ಆಧುನಿಕ ಕರ್ನಾಟಕದ ರಾಯಭಾರಿ ಅಂತ ಹೆಸರನ್ನ ಮಾಡಿಕೊಂಡಂಥವ್ರು. ಕನ್ನಡದ ಅಸ್ಮಿತೆಯ ಬಗ್ಗೆ ಅಭಿಮಾನಿಗಳನ್ನು ದೇವರು ಅಂತ ಕರೆದು ಅವರೇ ಸ್ವತಃ ಅಭಿಮಾನಿಗಳ ದೃಷ್ಟಿಯಲ್ಲಿ ದೇವರಾದಂಥವರು. ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಗೂ ಕೂಡ ಅವರು ಪಾದಾರ್ಪಣೆ ಮಾಡಲೇ ಇಲ್ಲ, ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡಲೇ ಇಲ್ಲ. ಎಷ್ಟೇ ಅವಕಾಶಗಳು ಬಂದರೂ ಕೂಡ ಅವರು ನಯವಾಗಿಯೇ ವಿನಯವಾಗಿಯೇ ಅವನ್ನೆಲ್ಲ ತಿರಸ್ಕರಿಸಿದರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಹಾಕಿಕೊಟ್ಟು ರಾಜಮಾರ್ಗದಲ್ಲಿ ನಡೀತಾ ಇರುವಂತಹ ದೊಡ್ಡ ಮನೆ ಏನಿದೆಯಲ್ಲ, ದೊಡ್ಡ ಮನೆಗೆ ಸಂಕಷ್ಟದಲ್ಲಿದೆ. ಪುನೀತ್ ರಾಜ್ಕುಮಾರ್ ಅಕಾಲಿಕವಾಗಿ ನಿಧನರಾದ ಮೇಲೆ ರಾಘವೇಂದ್ರ ರಾಜ್ಕುಮಾರ್ ಈಗ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಶಿವಣ್ಣನವರು ಕೂಡ ಮೂತ್ರಕೋಶದ ಕ್ಯಾನ್ಸರ್ನ ಸೋಂಕಿಗೆ ಒಳಗಾಗಿದ್ದರು. ಅವರು ವಿದೇಶಕ್ಕೆ ಹೋಗಿ ಚಿಕಿತ್ಸೆಯನ್ನು ಪಡೆದು ಬಂದರು. ಹಾಗಾಗಿ ಅವರು 1-2 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಚಿತ್ರದ ಒಂದು ಶೂಟಿಂಗ್ನಲ್ಲಿ ಭಾಗವಹಿಸಿರಲಿಲ್ಲ. ಈಗ ಶಿವಣ್ಣ ಮತ್ತೆ ಆರಾಮಾಗಿದ್ದಾರೆ. ಚಿತ್ರರಂಗದಲ್ಲಿ ಮತ್ತೆ ಮೊದಲನೇ ಥರ ಆ್ಯಕ್ಟಿವ್ ಆಗಬೇಕಂತ ಇದ್ದಾರೆ. ಆದರೆ ಶಿವಣ್ಣ ಮಾಡುವಂತಹ ಕೆಲವು ವಿಚಿತ್ರವಾದಂಥ ಹೇಳಿಕೆಗಳು, ಶಿವಣ್ಣ ಕೊಡ್ತಿರುವಂಥ ಹೇಳಿಕೆಗಳು ಈಗ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿ ಆಗ್ತಾ ಇದ್ದಾವೆ. ಶಿವಣ್ಣ ಈ ರೀತಿ ಎಡವಟ್ಟನ್ನು ಮಾಡ್ಕೊಂಡಿರೋದು ಇದೇ ಮೊದಲಲ್ಲ. ಶಿವಣ್ಣನವರ ಈ ತಮಿಳು ವ್ಯಾಮೋಹನ್ ಕೂಡ ಇದೇ ಮೊದಲಲ್ಲ. ಈ ಮೊದಲು ಯಾವುದು ಕಮಲ್ ಹಾಸನ್ ಅವರ ಒಂದು ಚಿತ್ರದ ಬಿಡುಗಡೆಯ ಸಂದರ್ಭದಲ್ಲಿಯೂ ಕೂಡ ಶಿವಣ್ಣ ಅಂದರೆ ಕಮಲ್ ಹಾಸನ್ ಸ್ಟೇಜ್ ಮೇಲಿನಿಂದ ಇಲ್ಲ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನುವಂಥ ಹೇಳಿಕೆ ಕೊಟ್ಟಾಗಲೂ ಕೂಡ ನಗ್ನಗ್ತಾ ಅದನ್ನು ಎಂಜಾಯ್ ಮಾಡಿದರು ಶಿವಣ್ಣ. ಯಾಕಂದರೆ ಶಿವಣ್ಣನವ್ರಿಗೂ ಗೊತ್ತಿರಬೇಕಲ್ವ ಕನ್ನಡದ ಬಗ್ಗೆ, ಕರ್ನಾಟಕದ ಹಿರಿಮೆಯ ಬಗ್ಗೆ, ಕರ್ನಾಟಕದ ಗರಿಮೆಯ ಬಗ್ಗೆ. ಹಲವು ಕನ್ನಡದ ಗೀತೆಗಳು ಅಂತ ಬಂದಾಗ ಮೊಟ್ಟ ಸಾಲಿಗೆ ಬರೋದು, ಮೊದಲು ನೆನಪಾಗೋದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಂಥದ್ದು, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅನ್ನುವಂಥದ್ದು. ಆಮೇಲೆ ನಾವಾಡುವ ನುಡಿಯೇ ಕನ್ನಡ ನುಡಿ ಅನ್ನುವಂಥದ್ದು ಅವರ ತಂದೆಯವರ ಅಭಿನಯ ಮಾಡಿರುವಂಥ ಚಿತ್ರದ ಗೀತೆಗಳೇ. ಇಂತಹ ಕುಟುಂಬದಿಂದ ಬಂದಂಥ ಶಿವರಾಜ್ ಕುಮಾರ್ ಅವರಿಗೆ ಯಾಕೆ ತಮಿಳಿನ ಮೇಲೆ ಇಷ್ಟೊಂದು ಮೋಹ?
ಕನ್ನಡಿಗರು ಏನು ಕೊರತೆಯನ್ನು ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರಿಗೆ ಅವಶ್ಯಕತೆ ಇದ್ದಾಗಲೆಲ್ಲ ಅವ್ರ ಸಿನಿಮಾಗಳನ್ನು ಗೆಲ್ಲಿಸಿದ್ದಾರೆ. ಶಿವರಾಜ್ ಕುಮಾರ್ ಸಿನಿಮಾ ಬಂದರೆ ಎವರೇಜ್ ಕಲೆಕ್ಷನ್ ಅಂತೂ ಮಾಡ್ತಾನೆ ಇದೆ. ಆ ರೀತಿ ದೊಡ್ಡ ಮಟ್ಟದ ಫ್ಲಾಪ್ ಅಂತ ಯಾವುದೂ ಆಗಿಲ್ಲ. ಪುನೀತ್ ರಾಜ್ಕುಮಾರ್ ಸಿನಿಮಾಗಳನ್ನು ಕರ್ನಾಟಕದ ಜನ ನೋಡ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಅಗಲಿಕೆಯಿಂದ ಪುನೀತ್ ರಾಜ್ಕುಮಾರ್ ಕರ್ನಾಟಕದ ಜನರ ಹೃದಯದಲ್ಲಿ ಯಾವ ರೀತಿ ಹೆಸರು ಪಡೆದ್ರು ಅಂದರೆ ಅವರೊಂದು ದೇವರು ಅನ್ನೋ ಥರ ಇವತ್ತಿಗೂ ಸ್ಟ್ಯಾಚ್ಯೂಗಳನ್ನು, ಅವರ ತಂದೆಯವರ ಸ್ಟ್ಯಾಚ್ಯೂಗಳನ್ನು, ರಾಜ್ಕುಮಾರ್ ಸ್ಟ್ಯಾಚ್ಯೂಗಳನ್ನು ಎಲ್ಲೆಂದರಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮನವರು ಅವ್ರು ತೀರ್ಕೊಂಡಾಗ ಅವರಿಗೆ ಕರ್ನಾಟಕ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕಂಠೀರವ ಸ್ಟುಡಿಯೋದಲ್ಲಿಯೂ ಕೂಡ ಅವರಿಗೆ ಪ್ರತಿಮೆಯನ್ನು ಅಂದರೆ ಅವರ ಒಂದು ಸಮಾಧಿ ಸ್ಥಳಕ್ಕೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿಯೂ ಕೂಡ ಯಾಕೆ ಶಿವರಾಜ್ ಕುಮಾರ್ ಅವರಿಗೆ ತಮಿಳಿನ ಮೇಲೆ ಇಷ್ಟೊಂದು ಮೋಹ ಅನ್ನುವಂಥದ್ದು ಈಗ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಅಷ್ಟಕ್ಕೂ ತಮಿಳುನಾಡಿನ ಪರವಾಗಿ ಶಿವರಾಜ್ ಕುಮಾರ್ ಏನು ಮಾತಾಡಿದ್ದಾರೆ, ಶಿವರಾಜ್ ಕುಮಾರ್ ಹೇಳಿರೋದ್ರಲ್ಲಿ ಏನು ಅರ್ಥ ಇದೆ, ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ಅನ್ನೋದನ್ನು ನೋಡೋದಾದರೆ ಮೊದಲು ಅದ್ರ ಬಗ್ಗೆ ನೀವು ಕೇಳೋದಕ್ಕಿಂತ ಮೊದಲು ಸ್ವತಃ ಶಿವಣ್ಣನವರೇ ಆ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲಿಗೆ ನೋಡ್ಕೊಂಬರೋಣ. சாப்பாடு கொடுத்துருக்கு, இருக்கிறதுக்கு இடம் கொடுத்து. ஐ எம் a Chennai boy actually. அப்படி பார்க்க போனா ஐ எம் a Chennai boy because I studied in Chennai. சென்னை வந்து எனக்கு எஜுகேஷன் கொடுத்துருக்கு, சாப்பாடு கொடுத்துருக்கு, இருக்கிறதுக்கு இடம் கொடுத்துருக்குது. And now one more inning start ஆயிருக்குது. I hope I'll be doing a lot of films in Tamil. Hope so. I am a Chennai boy actually. அப்படி பார்க்க போனா I am a Chennai boy because I studied in Chennai. சென்னை வந்து எனக்கு எஜுகேஷன் கொடுத்துருக்கு, சாப்பாடு கொடுத்துருக்கு, இருக்கிறதுக்கு இடம் கொடுத்துருக்குது. And now one more inning start ஆயிருக்குது. I hope I'll be doing a lot of films in Tamil. Hope so. I am a Chennai boy actually. அப்படி பார்க்க போனா I am a Chennai boy because I studied in Chennai. சென்னை வந்து எனக்கு எஜுகேஷன் கொடுத்துருக்கு, சாப்பாடு கொடுத்துருக்கு, இருக்கிறதுக்கு இடம் கொடுத்துருக்குது. And now one more inning start ஆயிருக்குது. I hope I'll be doing a lot of films in Tamil. Hope so. I am a ಎಸ್ ವೀಕ್ಷಕರೇ, ಶಿವಣ್ಣನವರ ಅವಾಂತರಗಳನ್ನು ನೋಡೋದಾದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಲವು ವೇದಿಕೆಗಳಲ್ಲಿ ಹಲವು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡುವಂಥ ಹಲವು ವಿಡಿಯೋಗಳನ್ನು ನೀವೆಲ್ಲ ನೋಡಿರ್ತೀರಾ. ರಾಜ್ಕುಮಾರ್ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲಿಯೂ ಕೂಡ ಯಾವುದೇ ಮಾತನ್ನು ಬಹಿರಂಗವಾಗಿ ಆಡಿಲ್ಲ. ಅಷ್ಟರ ಮಟ್ಟಿಗೆ ಕನ್ನಡದ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅಂತ ನಾವೇನು ಒಪ್ಕೊಳ್ತೀವಿ, ಕನ್ನಡದ ಅಂದರೆ ಹೊಸಗನ್ನಡಕ್ಕೆ ರಾಜ್ಕುಮಾರ್ ಕೊಟ್ಟಂಥ ಕೊಡುಗೆಗಳನ್ನು ನಾವೇನು ಸ್ಮರಿಸ್ತೀವಿ. ಆದರೆ ಯಾವುದೇ ವೇದಿಕೆಯಲ್ಲಿಯೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಕನ್ನಡವನ್ನು ಹೊರತುಪಡಿಸಿ ಬೇರೆ ಭಾಷೆಯ ಭಾಷಣವನ್ನು ಮಾಡಿದ್ದಾಗಲಿ, ಬೇರೆ ಭಾಷೆಯಲ್ಲಿ ಆ ವೇದಿಕೆಯನ್ನು ಹಂಚಿಕೊಂಡಿದ್ದಾಗಲಿ ನೋಡೋದೇ ಇಲ್ಲ, ನೋಡೋಕ್ಕೆ ಸಿಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಕನ್ನಡವನ್ನು ತಮ್ಮ ಒಂದು ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಿದ್ರು ಡಾಕ್ಟರ್ ರಾಜ್ಕುಮಾರ್. ಆದರೆ ರಾಜ್ಕುಮಾರ್ ಅವರ ಮಗ ಶಿವಣ್ಣನವ್ರಿಗೆ ಏನಾಯ್ತು ಹಾಗಾದರೆ? ಯಾಕೆ ಇವರಿಗೆ ತಮಿಳಿನ ಬಗ್ಗೆ ಅಷ್ಟೊಂದು ವ್ಯಾಮೋಹ? ಇವರು ಚೆನ್ನೈಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ, ಯಾವುದೇ ಒಂದು ಸಣ್ಣ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗೆ ಹೋದರೂ ಕೂಡ ಶಿವಣ್ಣ ತಮಿಳಿನಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟಕ್ಕೂ ಯಾಕೆ ತಮಿಳಿನ ಮೇಲೆ ಶಿವಣ್ಣನವ್ರಿಗೆ ಇಷ್ಟೊಂದು ಮೋಹ? ಕನ್ನಡಿಗರು ಶಿವಣ್ಣನವರ ಸಿನಿಮಾಗಳನ್ನು ನೋಡಿಲ್ವಾ? ಕನ್ನಡಿಗರು ಶಿವಣ್ಣನವರನ್ನ ಆರಾಧಿಸಿಲ್ವಾ? ಕನ್ನಡಿಗರು ಶಿವಣ್ಣನವರ ಅಭಿಮಾನಿಗಳಾಗಿ ಇವರ ಫ್ಲೆಕ್ಸ್, ಬಂಟಿಂಗ್, ಬ್ಯಾನರ್ಗಳನ್ನು ಹಾಕಿಲ್ವಾ? ಇವರ ಸಿನಿಮಾ ರಿಲೀಸ್ ಇದ್ದಾಗ ಸಿನಿಮಾ ರಿಲೀಸ್ಗೂ ಮೊದಲೇ ಥಿಯೇಟ್ರ್ಗಳ ಎದುರಿಗೆ ತಮಟೆ ಡ್ಯಾನ್ಸ್ ಮಾಡಿ ಇವರ ಸಿನಿಮಾಗಳಿಗೆ ಭರ್ಜರಿ ಓಪನಿಂಗ್ ಸಿಗೋ ಥರ ಅಭಿಮಾನಿಗಳು ಮಾಡಿಲ್ವಾ? ಎಂಥದ್ದು ಸಿನಿಮಾ ಬಂದರೂ, ಶಿವಣ್ಣನವರ ಸಿನಿಮಾ ಬಂದರೂ ಕೂಡ ಅಭಿಮಾನಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಶಿವಣ್ಣನವರ ಸಿನಿಮಾಗಳನ್ನು ನೋಡ್ತಾ ಇದ್ರು. ಎಷ್ಟೇ ಸಿನಿಮಾದ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ, ನೆಗೆಟಿವ್ ರಿವ್ಯೂಸ್ ಬಂದರೂ ಕೂಡ ಯಾವುದನ್ನು ಕೂಡ ತಲೆಗೆ ಹಚ್ಕೊಳ್ಳದೆ ಶಿವಣ್ಣನವರ ಸಿನಿಮಾವನ್ನು ನೋಡಿ ಗೆಲ್ಲಿಸ್ತಿದ್ರು ಅಭಿಮಾನಿಗಳು. ಅಷ್ಟರ ಮಟ್ಟಿಗೆ ಕರ್ನಾಟಕದ ಜನ ಕನ್ನಡದ ದೊಡ್ಡ ಮನೆ ಅಂತ ಯಾವುದು ಡಾಕ್ಟರ್ ರಾಜ್ಕುಮಾರ್ ಮನೆ ಇದೆಯಲ್ಲ ಅದನ್ನು ಅಷ್ಟು ಗೌರವಿಸ್ತಿದ್ರು. ಆದರೆ ಈಗ ಕನ್ನಡಕ್ಕೆ ಮಾಡ್ತಾ ಇರುವಂಥದ್ದು ಶಿವರಾಜ್ ಕುಮಾರ್ ಅವಮಾನನ, ದ್ರೋಹನ ಅನ್ನುವಂಥ ಆಕ್ರೋಶ ಈಗ ಭುಗಿಲೇಳ್ತಾ ಇದೆ. ಅಷ್ಟಕ್ಕೂ ಇದೇ ಮೊದಲಲ್ಲ, ನಾನು ಆವಾಗಲೇ ಹೇಳಿದಂಗೆ ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮ ಅದು ಅಚ್ಚರಿ ಅನ್ನುವಂತೆ. ಅಲ್ಲಿ ಕಮಲ್ ಹಾಸನ್ ಕನ್ನಡ ಹುಟ್ಟಿದೆ ತಮಿಳಿನಿಂದ ಅನ್ನುವಂಥ ಒಂದು ಘೋರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯ ಕಾರಣದಿಂದನೇ ಕಮಲ್ ಹಾಸನ್ ಅವರು ಮಣಿರತ್ನಂ ಏನು ನಿರ್ದೇಶನ ಮಾಡಿದ್ರು ಆ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲೇ ಇಲ್ಲ. ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಅವ್ರಿಗೆ ರಿಲೀಸ್ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅಂಥ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಹೇಳಿರುವ ಎಡಬಿಡಂಗಿ ಹೇಳಿಕೆಯನ್ನು ಕೂಡ, ಕನ್ನಡಕ್ಕೆ ಅವಮಾನ ಆಗುವಂಥ ಹೇಳಿಕೆಯನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ರು ಇದೇ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅನ್ನುವಂಥದ್ದು ಎಷ್ಟು ದೊಡ್ಡ ದುರಂತ. ಅಲ್ಲದೆ ಈ ಶಿವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸಿರೋ ಮೇಲ್ಪಂಕ್ತಿಯಲ್ಲಿ ಯಾಕೆ ನಡೀತಾ ಇಲ್ಲ? ಅಭಿಮಾನಿಗಳು ದೇವರು ಅನ್ನೋದು ಆಮೇಲೆ,
ಕನ್ನಡ ದೇವರು ಅನ್ನುವಂಥದ್ದನ್ನ ಯಾಕೆ ಶಿವರಾಜ್ ಕುಮಾರ್ ಇನ್ನೂ ಅರ್ಥ ಮಾಡ್ಕೋತಾ ಇಲ್ಲ? ಎಷ್ಟೋ ಜನ ಮಹನೀಯ ರಾಜಕೀಯ ನಾಯಕರು, ಧೀಮಂತ ನಾಯಕರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿಯಾಗಿ ರಾಜಕಾರಣಕ್ಕೆ ಆಹ್ವಾನಿಸಿದ್ರು ಕೂಡ ಡಾಕ್ಟರ್ ರಾಜ್ಕುಮಾರ್ ಯಾವುದೇ ರಾಜಕೀಯ ನಾಯಕರ ಮನೆಗೆ ಹೋಗಿರಲಿಲ್ಲ, ಯಾವುದೇ ರಾಜಕೀಯವನ್ನು ಕೂಡ ಮಾಡಿರಲಿಲ್ಲ. ಆದರೆ ದುರಂತ ಅಂದರೆ ಶಿವರಾಜ್ ಕುಮಾರ್ ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತಿದ್ರು, ಬೆಳಗ್ಗೆ ಎದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ತಿದ್ರು. ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ತೋರಿಸಿ ಕೊಟ್ಟಿರುವಂತಹ ದಾರಿ ಶಿವರಾಜ್ ಕುಮಾರ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ವಾ? ಅಥವಾ ಆ ದಾರಿ ಸರಿ ಇಲ್ಲ ಅಂತ ಏನಾದರೂ ಶಿವರಾಜ್ ಕುಮಾರ್ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರಾ? ಅಥವಾ ಹೋದಲ್ಲೆಲ್ಲ ಬಕೆಟ್ ಹಿಡಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರಾ ಶಿವರಾಜ್ ಕುಮಾರ್? ಈ ಬಟ್ಟಂಗಿತನದ ಪ್ರದರ್ಶನವನ್ನೇನಾದರೂ ಇವರು ಬೇರೆ ಕಡೆ ಹೋದಲ್ಲೆಲ್ಲ ಮಾಡ್ತಾ ಇದ್ದಾರಾ? ಇದು ಅನಿವಾರ್ಯವಾಗಿ ಶಿವರಾಜ್ ಕುಮಾರ್ ಅವ್ರಿಗೆ ಬೇಕಿತ್ತ? ಅನಿವಾರ್ಯತೆ ಏನೂ ಇರಲಿಲ್ಲ ಇದರಲ್ಲಿ. ಇವ್ರು ಹೋಗಿರೋದು ಸೈಮಾ ಅವಾರ್ಡ್ ಫಂಕ್ಷನ್ಗೆ, ಅಲ್ಲಿ ಕನ್ನಡದಲ್ಲೇ ಮಾತಾಡ್ಬೋದಿತ್ತು, ಅವರ ತಂದೆ ಹಾಕಿಕೊಟ್ಟಂಥ ದಾರಿಯಲ್ಲಿ ಸಾಗ್ಬೋದಿತ್ತು. ಯಾಕೆ ಈ ದಾರಿ ತಪ್ಪಿದ ಮಗ ಆಗ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅನ್ನುವಂಥ ಆಕ್ರೋಶ ಕನ್ನಡಿಗರಲ್ಲಿ ಈಗ ಮನೆ ಮಾತಾಗ್ತಾ ಇದೆ. ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಈ ರೀತಿಯ ಎಡವಟ್ಟುಗಳಿಗೆ ಕೊನೆ ಹಾಡ್ತಾರ? ಯಾಕಂದರೆ ಈಗ ನಾನು ಆವಾಗಲೇ ಹೇಳಿರೋ ಥರ ಕರ್ನಾಟಕ ಚಿತ್ರರಂಗ ಸಂಕಷ್ಟದಲ್ಲಿದೆ. ಸುದೀಪ್ ಅವರ ಸಿನಿಮಾಗಳನ್ನು ಬಿಟ್ಟು ಬೇರೆ ಯಾವುದೇ ಮೇರು ನಟರು ಅನ್ನೋಂಥವ್ರು ಯಾರೂ ಈಗ ಆ್ಯಕ್ಟಿವ್ ಆಗಿಲ್ಲ. ಶಿವಣ್ಣನವರ ಅನಾರೋಗ್ಯದಿಂದ ಚೇತರಿಸ್ಕೊಂಡಿದ್ದಾರೆ. ನಂತರ ದರ್ಶನ್ ಜೈಲಿನಲ್ಲಿದ್ದಾರೆ. ಯಶ್ ಕರ್ನಾಟಕದಲ್ಲೇ ಇಲ್ಲ. ಧ್ರುವನ್ ಸಿನಿಮಾಗಳು ಬರ್ತಿರೋದು 1-2 ಸಿನಿಮಾಗಳು ಬರ್ತಾ ಇದ್ದಾರೆ. ಬೇರೆ ಯಾವ ನಾಯಕ ನಟರಿದ್ದಾರೆ ಕರ್ನಾಟಕದಲ್ಲಿ? ಕನ್ನಡ ಚಿತ್ರರಂಗ ಅಧೋಗತಿಯತ್ತ ಸಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗವನ್ನು ಎತ್ತಿ ಹಿಡಿಯುವಂತಹ ಒಂದು ಸಾಮರ್ಥ್ಯ ಇರುವಂತಹ ಒಬ್ಬ ನಾಯಕ ನಟ, ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈ ರೀತಿ ಪರಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿರೋದು ದುರಂತವೇ ಸರಿ. ಅಲ್ಲದೆ ಕನ್ನಡದ ಚಲನಚಿತ್ರ ಅಭಿಮಾನಿಗಳಿಗೆ, ಕನ್ನಡ ಚಲನಚಿತ್ರರಂಗಕ್ಕೆ, ಕನ್ನಡದ ಅಸ್ಮಿತೆಗೆ ಶಿವಣ್ಣ ದ್ರೋಹ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಈಗ ವ್ಯಾಪಕವಾಗಿ ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಶಿವಣ್ಣ ಈಗಾಗಿರೋ ಘಟನೆಯಿಂದ ಏನಾದರೂ ಕ್ಷಮೆಯನ್ನು ಕೇಳ್ತಾರಾ? ಕೊನೆಯ ಬಾರಿಯೂ ಕೂಡ ಕಮಲ್ ಹಾಸನ್ ಹೇಳಿರೋ ಹೇಳಿಕೆಗಳಿಂದ ವಿಷಾದವನ್ನು ವ್ಯಕ್ತಪಡಿಸಿದ್ರು ಬಿಟ್ಟರೆ ಕ್ಷಮೆಯನ್ನು ಕೇಳಿರಲಿಲ್ಲ ಅವರು. ಅಲ್ಲದೆ ಅವ್ರ ಮನೆಯಲ್ಲಿಯೂ ನಾನು ತಮಿಳು ಮಾತಾಡ್ತೀನಿ, ಮದರ್ ಲ್ಯಾಂಗ್ವೇಜ್ ತಮಿಳು ಅನ್ನೋ ಥರದ ಕೆಲವೊಂದು ವಿತಂಡವಾದಗಳನ್ನು ಶಿವರಾಜ್ ಕುಮಾರ್ ಆವಾಗ ಅವರ ಆಪ್ತೇಷ್ಟರ ಬಳಿ ಹೇಳಿಕೊಂಡಿದ್ದುಂಟು. ಹಲವಾರು ಅವಾಂತರಗಳು ನಡೆದರೂ ಕೂಡ ದೊಡ್ಡ ಮನೆ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ದೊಡ್ಡ ಮನೆಯನ್ನು ಕನ್ನಡಿಗರು ಬಿಟ್ಟುಕೊಟ್ಟಿಲ್ಲ ಇವತ್ತಿಗೂ. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣವಾದಾಗಲೂ ಕೂಡ ದೊಡ್ಡ ಮನೆಯ ಬೆಂಬಲಕ್ಕೆ ಇಡೀ ಕರ್ನಾಟಕ ನಿಂತಿತ್ತು. ಅದರಿಂದ ಹಲವು ಕಥೆಗಳು ಬಂದಿದ್ದು ವೀರಪ್ಪನವರು ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದ್ರು ಅನ್ನೋಂಥದ್ದು. ಅದಲ್ಲದೆ ಮೊನ್ನೆ ಮಡ್ರಾಸ್ ಹೈಕೋರ್ಟ್ ಅಪಹರಣ ಆಗಿದ್ದೇ ಸುಳ್ಳು ಅನ್ನುವಂಥ ತೀರ್ಪನ್ನು ಕೊಡ್ತು. ಕಾನೂನಾತ್ಮಕವಾಗಿ ಅಪಹರಣ ಆಗಿರಲಿಲ್ಲ ಅಂತ ಹೇಳಿ ಅಪಹರಣ ಮಾಡಿರೋ ಆರೋಪಿಗಳಲ್ಲಿ ವೀರಪ್ಪನ್, ಸೇತುಕುಳಿ ಗೋವಿಂದನ್ ಮತ್ತೊಬ್ಬರು 3 ಜನ ಅವರು ತೀರೋದ್ರು ಕೂಡ ಉಳಿದಿರೋ 9 ಆರೋಪಿಗಳನ್ನು ಖುಲಾಸೆ ಮಾಡಿತ್ತು ಮಡ್ರಾಸ್ ಹೈಕೋರ್ಟ್. ಆಗಲೂ ಕೂಡ ಇವ್ರು ಯಾರು ರಿಯಾಕ್ಟ್ ಮಾಡಿರಲಿಲ್ಲ. ಈಗ ನಾನು ಚೆನ್ನೈನ ಹುಡುಗ, ನಾನು ತಮಿಳಿನ ಹುಡುಗ, ತಮಿಳಿನಲ್ಲಿ ಓದಿದ್ದೀನಿ, ನಾನು ತಮಿಳಿನ ಸ್ಕೂಲ್ಗಳನ್ನು ಕಲ್ತಿದ್ದೀನಿ, ತಮಿಳಿನ ಜನಕ್ಕೆ ನನಗೆ ಭಾಳ ಪ್ರೀತಿ ತೋರಿಸ್ತಾರೆ ಅನ್ನುವಂಥ ಮಾತುಗಳನ್ನು ಶಿವರಾಜ್ ಕುಮಾರ್ ತಮಿಳಿನ ಪರವಾಗಿ ಮಾತಾಡ್ತಾರೆ ಅಂದರೆ ಕರ್ನಾಟಕದ ಅಭಿಮಾನಿಗಳು, ಕರ್ನಾಟಕದ ಮಾಧ್ಯಮಗಳು, ಕನ್ನಡ ಚಿತ್ರರಂಗದ ರಸಿಕರು ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಪರಂಪರೆಯನ್ನು ನೋಡ್ಕೊಂಡು ಬಂದಂಥವ್ರು ನಾವು. ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡಕ್ಕೆ ಕೊಟ್ಟಂಥ ಕೊಡುಗೆ ಯಾವುದಾದ್ರೂ ಶ್ರೀಕೃಷ್ಣ ದೇವರಾಯ ಯಾವ ಥರ ಇರ್ತಾನೆ ಅಂತ ನಿಮ್ಮನ್ನು ನೆನಪು ಮಾಡಿಕೊಂಡ್ರೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ, ಅವರ ಕೃಷ್ಣದೇವರಾಯನ ಪಾತ್ರ ಬರುತ್ತೆ. ಕನಕದಾಸರು ಯಾವ ಥರ ಇದ್ರು ಅಂತ ಅಂದ್ಕೊಂಡ್ರೆ ನಿಮಗೆ ರಾಜ್ಕುಮಾರ್ ಕಾಣ್ತಾರೆ ಕಣ್ಣೆದ್ರಿಗೆ. ಮಯೂರ ಯಾವ ರೀತಿ ಇದ್ರು, ಬಬ್ರುವಾಹನ ಯಾವ ರೀತಿ ಇದ್ರು, ಭಕ್ತ ಕುಂಬಾರ ಯಾವ ರೀತಿ ಇದ್ರು, ಎಲ್ಲದನ್ನ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಯಾವ ರೀತಿ, ಅದೆಲ್ಲವೂ ನೆನಪು ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಕಣ್ಣೆದ್ರಿಗೆ ಬರ್ತಾರೆ. ಕನ್ನಡ, ಅವರ ಸ್ಪಷ್ಟವಾದಂಥ ಕನ್ನಡದ ಮೇಲಿನ ಅವರ ಅಸ್ಮಿತೆ, ಕನ್ನಡಿಗರ ಪರವಾಗಿ ಅವರಿಗಿದ್ದಂಥ ಪ್ರೀತಿ, ಕನ್ನಡದ ಬಗ್ಗೆ ಅವರಿಗಿರುವ ಗೌರವ, ಅದೇ ನಾನು ಹೇಳಿದಂಗೆ ಅವರು ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಯ ಒಂದೇ ಒಂದು ಶಬ್ದವನ್ನು ಯಾವುದೇ ವೇದಿಕೆಯ ಮೇಲೂ ಬಹಿರಂಗವಾಗಿ ಮಾತನಾಡಿಲ್ಲ ಡಾಕ್ಟರ್ ರಾಜ್ಕುಮಾರ್. ಎಷ್ಟು ಬೇಕಾದ್ರೂ ನೀವು ಸರ್ಚ್ ಮಾಡಿ, ಪಬ್ಲಿಕ್ ಡೊಮೈನಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಎಲ್ಲಿ ಬೇಕಾದ್ರೂ ನೋಡಿ, ಅವರು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಿರೋ ಒಂದೇ ಒಂದು ವಿಡಿಯೋಗಳು, ಒಂದೇ ಒಂದು ಶಬ್ದಗಳು ಸಿಗಲ್ಲ ನಮಗೆ. ಆದರೆ ಶಿವರಾಜ್ ಕುಮಾರ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಹೋದಲ್ಲಿ ಬಂದಲ್ಲಿ ಎಲ್ಲ ತಮಿಳಿನ ಮೇಲೆ ತಮಗೆ ಆ ಒಂದು ಅಪಾರವಾದಂಥ ಮೋಹ ಇದೆ ಅನ್ನೋದನ್ನು ಯಾಕೆ ಬಹಿರಂಗ ಪಡಿಸ್ತಾ ಇದ್ದಾರೆ? ಅವರಿಗೆ ಪ್ರೀತಿ ಇದ್ದರೆ ಮನೆ ಒಳಗಡೆ ಇಟ್ಕೋಬೋದಲ್ಲ, ಯಾಕೆ ಅದನ್ನ ಬಹಿರಂಗವಾಗಿ ತೋರಿಸ್ತಾ ಇದ್ದಾರೆ? ಯಾಕೆ ಕನ್ನಡದ ಅಸ್ಮಿತೆಗೆ ಧಕ್ಕೆ ತರ್ತಾ ಇದ್ದಾರೆ? ಈ ರೀತಿಯ ಪ್ರಶ್ನೆಗಳು ಈಗ ಕನ್ನಡಿಗರಿಂದ ಸಾರ್ವತ್ರಿಕವಾಗಿ ವ್ಯಕ್ತವಾಗ್ತಾ ಇವೆ. ಇದ್ರ ಬಗ್ಗೆ ಶಿವಣ್ಣನವ್ರು ಏನಾದರೂ ಮಾತಾಡ್ತಾರಾ? ಶಿವಣ್ಣನವರಿಗೆ ಈ ರೀತಿ ಅವರು ತಮಿಳಿನಲ್ಲಿ ಮಾತಾಡಿದ್ದಕ್ಕೆ
ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವಂಥದ್ದು ಏನಾದರೂ ಅನಿಸಿಲ್ವಾ ಇನ್ನೂ? ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಯಾರು ಟ್ಯಾಗ್ ಮಾಡಿ ಏನೇನು ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ ಅನ್ನೋದು ಅವ್ರು ಇನ್ನೂ ಅವರ ಗಮನಕ್ಕೆ ಬಂದಿಲ್ವಾ? ಅಥವಾ ಹೇಗೆ ಮತ್ತೆ ತಮ್ಮ ಶ್ರೀಮತಿ ಗೀತಾ ಅವರ ಸಹೋದರ ಮಧುಗೆ ಮಂತ್ರಿ ಸ್ಥಾನ ಕೊಡಿಸ್ಬೇಕು ಅನ್ನೋ ಥರ ಯಾವ ರಾಜಕಾರಣಿಗಳನ್ನು ಮೀಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದಾರಾ? ಈ ಎಲ್ಲ ವಿಚಾರಗಳಿಗೂ ಒಂದು ಕನ್ಕ್ಲೂಷನ್ ಬರಬೇಕು ಅಂದರೆ ಶಿವರಾಜ್ ಕುಮಾರ್ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲೇಬೇಕು. ಯಾಕಂದರೆ ಇದು ಕನ್ನಡದ ನೆಲ ಜಲ ಭಾಷೆಗಾಗಿ, ಕನ್ನಡದ ಅಸ್ಮಿತೆಗಾಗಿ ನಡೀತಾ ಇರುವಂತಹ ವಿಚಾರಗಳೇ ಹೊರತು ಬೇರೆ ಯಾವುದೂ ಅಲ್ಲ. ಹಾಗಾಗಿಯೇ ಶಿವರಾಜ್ ಕುಮಾರ್ ಯಾಕೆ ತಮಿಳಿನ ಮೋಹವನ್ನು ಪದೇ ಪದೇ ತೋರಿಸ್ಕೋತಿದ್ದಾರೆ? ಶಿವರಾಜ್ ಕುಮಾರ್ ಅವರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಅಂತ ಇದ್ರ ಅರ್ಥನಾ? ಅಥವಾ ಕನ್ನಡದ ಬಗ್ಗೆ ಪ್ರೀತಿ ಇದ್ದರೂ ಅವರ ಅಪಾರ ಕೋಟ್ಯಾಂತರ ಅಭಿಮಾನಿಗಳಿಗೆ, ಅವರ ಭಾವನೆಗಳಿಗೆ ಇದು ಧಕ್ಕೆ ಆಗುತ್ತೆ ಅಂತ ಶಿವರಾಜ್ ಕುಮಾರ್ಗೆ ಅಷ್ಟು ಗೊತ್ತಾಗ್ತಾ ಇಲ್ವಾ? ಇದಕ್ಕೆಲ್ಲ ಉತ್ತರವನ್ನು ಶಿವರಾಜ್ ಕುಮಾರ್ ಅವರೇ ಕೊಡಬೇಕು. ಬಿಗ್ ಸ್ಟೋರಿ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.